ಪಾನಿಪತ್ ಮೊದಲ ಯುದ್ಧ 1526 ಏಪ್ರಿಲ್ 21ರಂದು ನಡೆದಿದ್ದು ಭಾರತೀಯ ಇತಿಹಾಸದ ದಿಕ್ಕನ್ನೇ ಶಾಶ್ವತವಾಗಿ ಬದಲಿಸಿತು. ಇದು ಮಧ್ಯ ಏಷ್ಯಾದ ಜಹೀರುದ್ದೀನ್ ಮಹಮ್ಮದ್ ಬಾಬರ್ ಮತ್ತು ದೆಹಲಿ ಸುಲ್ತಾನ್ ಇಬ್ರಾಹಿಂ ಲೋಧಿ ಇವರ ನಡುವಿನ ನಿರ್ಣಾಯಕ ಸಮರವಾಗಿತ್ತು. ಬಾಬರ್ ತಾನು ಹೊಂದಿದ್ದ ಸೇನೆಯ ಸಂಖ್ಯೆಯಲ್ಲಿ ಕಡಿಮೆ ಇದ್ದರೂ ಅತ್ಯಂತ ಶಿಸ್ತಿನ ಮತ್ತು ತರಬೇತಿಗೊಂಡ ಸೈನ್ಯವನ್ನು ತೆಗೆದುಕೊಂಡು ಉತ್ತರ ಭಾರತಕ್ಕೆ ದಾಳಿ ನಡೆಸಿದರು. ಈ ಯುದ್ಧದಲ್ಲಿ ಪ್ರಮುಖ ವ್ಯತ್ಯಾಸ ತಂದದ್ದು ಅವರ ನವೀನ ತಂತ್ರ, ತೋಪುಗಳು, ಗುಂಡುಮದ್ದು, ಆಯುಧಗಳ ಬಳಕೆ ಹಾಗೂ ಯುದ್ಧ ಭೂಮಿಯಲ್ಲಿ ಅನುಸರಿಸಿದ ಚತುರ ತಂತ್ರಜ್ಞಾನ. ಇನ್ನೊಂದೆಡೆ ಇಬ್ರಾಹಿಂ ಲೋಧಿ ಸಾವಿರಾರು ಸೈನಿಕರು ಮತ್ತು ಯುದ್ಧ ಆನೆಗಳನ್ನೊಳಗೊಂಡ ದೊಡ್ಡ ಸೇನೆಯನ್ನು ಹೊಂದಿದ್ದರೂ ಸಮನ್ವಯಿತ ತಂತ್ರ ಮತ್ತು ಆಧುನಿಕ ಆಯುಧಗಳ ಕೊರತೆಯಿಂದ ದುರ್ಬಲರಾದರು. ಇಂದಿನ ಹರಿಯಾಣದ ಸಮೀಪದಲ್ಲಿರುವ ಪಾನಿಪತ್ ಮೈದಾನದಲ್ಲಿ ನಡೆದ ಈ ಸಮರದಲ್ಲಿ ಬಾಬರ್ ಅವರ ಯುದ್ಧತಂತ್ರ ಮತ್ತು ತೋಪಿನ ದಾಳಿಯ ಮುಂದೆ ದೆಹಲಿ ಸುಲ್ತಾನ್ ಸೇನೆ ತಡೆಯಲಾಗದೆ ಸೋತಿತು. ಈ ಯುದ್ಧದಲ್ಲಿ ಇಬ್ರಾಹಿಂ ಲೋಧಿ ಮೃತರಾದರು ಮತ್ತು ಅವರ ಸೋಲಿನೊಂದಿಗೆ ಲೋಧಿ ವಂಶದ ಆಡಳಿತಕ್ಕೂ ಅಂತ್ಯವಾಯಿತು. ಈ ವಿಜಯವು ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆಗೆ ದಾರಿ ಮಾಡಿಕೊಟ್ಟಿತು. ಇದರಿಂದ ಭಾರತೀಯ ಉಪಖಂಡದ ರಾಜಕೀಯ ಮತ್ತು ಸಾಂಸ್ಕೃತಿಕ ಇತಿಹಾಸದಲ್ಲಿ ಹೊಸ ಯುಗ ಆರಂಭವಾಯಿತು.